ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮ್ಯಾ ಶ್ರೀನಿವಾಸನ್. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ದೂರ ಮಾಡೋ ಸಿಂಪಲ್ ವಾಸ್ತು ಟಿಪ್ಸ್ ಇಲ್ಲಿವೆ. ಮನೆಗೆ ಶಾಂತಿ, ಒಳ್ಳೆಯ ಅನುಭವ ತರೋ ಈ ಟಿಪ್ಸ್ ಫಾಲೋ ಮಾಡಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ಶಾರೀರಿಕ ಮತ್ತು ಮಾನಸಿಕ ಸಮಸ್ಯೆಯೊಂದಿಗೆ ಆರ್ಥಿಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಅಂದರೆ ಹಣಕಾಸಿನ ಸಮಸ್ಯೆಗಳು ಹೇರಳವಾಗಿ ಕಾಣಿಸತೊಡಗಬಹುದು. ಕೆಲವೊಮ್ಮೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಸಾವಿಗೂ ಕಾರಣವಾಗಬಹುದು. ನಿಮಗೆ ನಿಮ್ಮ ಮನೆಯಲ್ಲಿ ವಾಸ್ತುದೋಷ ಅಥವಾ ಬೇರೆ ಯಾವುದೇ ದೋಷಗಳಿಂದ ನಕಾರಾತ್ಮಕ ಶಕ್ತಿ ಇದೆ ಎಂದು ಅನಿಸಿದರೆ, ಇಲ್ಲಿ ನೀಡಿರುವ ವಾಸ್ತು ಸಲಹೆಗಳನ್ನು ಅನುಸರಿಸಿ ಈ ನಕಾರಾತ್ಮಕ ಶಕ್ತಿಯಿಂದ ಮುಕ್ತಿ ಹೊಂದಬಹುದು. ಉಪ್ಪು ನೀರಿನಿಂದ ಸ್ವಚ್ಛ ಮಾಡುವುದು ಖಂಡಿತವಾಗ್ಲೂ ನಿಜ. ಉಪ್ಪು ನೆಗೆಟಿವ್ ಎನರ್ಜಿ ಹೀರಿಕೊಳ್ಳುತ್ತದೆ. ಮನೆ ಒರೆಸುವಾಗ ಆ ನೀರಿಗೆ ಉಪ್ಪು ಸೇರಿಸಿ ಮನೆಯನ್ನು ಒರೆಸಿ. ಮುರಿದ ವಸ್ತುಗಳನ್ನು ತಕ್ಷಣ ತೆಗೆದುಹಾಕುವುದು. ಮುರಿದ ವಸ್ತುಗಳು ನೆಗೆಟಿವ್ ಎನರ್ಜಿ ಹೆಚ್ಚಿಸುತ್ತದೆ. ಮುರಿದ ಪಾತ್ರೆಗಳು, ಕನ್ನಡಿ, ಕೆಟ್ಟು ಹೋದ ಗಡಿಯಾರವನ್ನು ಹಾಗೆ ಇಡಬೇಡಿ. ತಕ್ಷಣ ಅದನ್ನು ರಿಪೇರಿ ಮಾಡಿಸಿ ಮನೆಯಲ್ಲಿ ಇಡಬಹುದು. ಕೆಟ್ಟ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖಂಡಿತ ಮನೆಯಲ್ಲಿ ಇಡಬೇಡಿ. ಅದನ್ನು ಬದಲಾಯಿಸಿ ಅಥವಾ ಅದನ್ನು ರಿಪೇರಿ ಮಾಡಿಸಿ ಮನೆಯಲ್ಲಿಡಿ. ಮನೆಯ ಈಶಾನ್ಯ ದಿಕ್ಕನ್ನು ಕ್ಲೀನಾಗಿ ಇಡಿ. ಬೆಳಕು ಇರುವಂತೆ ಮಾಡಿ. ಈಶಾನ್ಯ ದಿಕ್ಕು ಪಾಸಿಟಿವ್ ಎನರ್ಜಿ ಕೇಂದ್ರವಾಗಿದೆ. ಈ ದಿಕ್ಕಿನಲ್ಲಿ ನೀರಿನ ಪಾತ್ರೆ, ತುಳಸಿ ಗಿಡ ಇಡಬಹುದು. ಪೂಜಾ ಮನೆ ಅಥವಾ ದೇವರ ಫೋಟೋ ಈ ದಿಕ್ಕಿನಲ್ಲಿಡಿ. ಈ ದಿಕ್ಕು ಯಾವಾಗಲೂ ಕ್ಲೀನಾಗಿರಲಿ, ಹಾಗೆ ಬೆಳಕು ಇರುವಂತೆ ಮಾಡಿ. ಗಮನಿಸಿ, ಭಾರವಾದ ವಸ್ತುಗಳು ಅಥವಾ ಕಸ ಈ ದಿಕ್ಕಿನಲ್ಲಿ ಇಡಬಾರದು. ಧೂಪ, ಅಗರಬತ್ತಿ ಮತ್ತು ಪರಿಮಳಯುಕ್ತ ಹೂಗಳನ್ನು ಬಳಸಿ. ಪರಿಮಳ ಮನೆಯ ಎನರ್ಜಿ ಶುದ್ಧ ಪಾಸಿಟಿವ್ ಮಾಡುತ್ತದೆ. ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಮನೆಯ ಎಲ್ಲ ಕಡೆ ಧೂಪ, ಅಗರಬತ್ತಿ ಹಚ್ಚಿ. ಗುಲಾಬಿ, ಮಲ್ಲಿಗೆ ಹೂಗಳನ್ನು ಬೆಳೆಸಿ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದರೆ ಯಾವಾಗಲೂ ಭಯದ ವಾತಾವರಣ ಸೃಷ್ಟಿಯಾಗುತ್ತದೆ. ಹೀಗಿರುವಾಗ ನೀವು ನೀರಿಗೆ ಲವಂಗ ಮತ್ತು ಗುಲಾಬಿ ದಳಗಳನ್ನು ಹಾಕಿ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸಿ ನಂತರ ಆ ನೀರನ್ನು ಮನೆ ಪೂರ್ತಿ ಸಿಂಪಡಿಸಿದರೆ ನಿಮಗೆ ಲಾಭವಾಗುವುದು ಖಂಡಿತ. ಯಾವುದರಿಂದ ನಾನು ನೆಗೆಟಿವ್ ಎನರ್ಜಿಯಿಂದ ಬಳಲುತ್ತಿದ್ದೇನೆ ಎಂದು ಗಮನಿಸಿ. ಆ ಕೆಟ್ಟ ವಿಚಾರವನ್ನು ಮರೆಯುವ ಪ್ರಯತ್ನ ಮಾಡಿ. ನಿಮಗೆ ಸಂತೋಷ ಕೊಡುವ ಒಳ್ಳೆಯ ಹವ್ಯಾಸಗಳನ್ನು ರೂಢಿ ಮಾಡಿಕೊಳ್ಳಿ. ಇದರಿಂದ ನೀವು ನೆಗೆಟಿವ್ ಅನ್ನು ಸ್ವಲ್ಪ ಮಟ್ಟಿಗೆ ದೂರವಿಡಬಹುದು. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಎಂಬ ಮಾತಿನಂತೆ ಮನೆಯು ಯಾವಾಗಲೂ ಶಾಂತಿಯಿಂದ ಕೂಡಿರಬೇಕು ಎಂದು ಪ್ರತಿಯೊಬ್ಬರೂ ಆಶಿಸುತ್ತಾರೆ. ಏಕೆಂದರೆ ಅಲ್ಲಿ ನಾವು ಜೀವನದ ಬಹುಪಾಲು ಸಮಯ ಕಳೆಯುತ್ತೇವೆ. ಆದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದಾಗ ಮನೆಯಲ್ಲಿ ನೆಮ್ಮದಿ ಇರಲು ಸಾಧ್ಯವಾಗುವುದಿಲ್ಲ. ನಕಾರಾತ್ಮಕ ಅಂಶಗಳನ್ನು ದೂರ ಮಾಡಿ ಋಣಾತ್ಮಕ ಶಕ್ತಿಯನ್ನು ಆಹ್ವಾನ ಮಾಡಿಕೊಳ್ಳಿ. ಧನ್ಯವಾದಗಳು.